ಸ್ನೇಹಿತರೆ, ಈಗ ನಾನು ವಿಕ್ಟೋರಿಯಾ ಆಸ್ಪತ್ರೆಯ ಚರ್ಮದ ಬ್ಯಾಂಕ್ ನಲ್ಲಿದ್ದೀನಿ. ಏನಾದ್ರೂ ಏನೇನ್ ಬ್ಯಾಂಕ್ ತೋರಿಸ್ತೀಯ ನೀನು? ಎಸ್, ಚರ್ಮಕ್ಕೂ ಒಂದು ಬ್ಯಾಂಕ್ ಇದೆ ರೀ. ಕರ್ನಾಟಕದ ಮೊದಲ ಚರ್ಮದ ಬ್ಯಾಂಕ್ ಶುರುವಾಗಿದ್ದು ಇದೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ. ಇಡೀ ಕರ್ನಾಟಕದಲ್ಲಿರೋದು ಎರಡೇ ಬ್ಯಾಂಕ್ ಇಂಥದ್ದು, ಒಂದು ವಿಕ್ಟೋರಿಯಾದಲ್ಲಿ, ಇನ್ನೊಂದು ಬೆಳಗಾವಿ KL. ಇಡೀ ಭಾರತದಲ್ಲಿ ಒಂದು 20-22 ಬ್ಯಾಂಕ್ ಇದೆ. ಚರ್ಮಕ್ಕೂ ಬ್ಯಾಂಕ್ ಯಾಕಪ್ಪ ಬೇಕು? ಯಾಕೆ ಅಂತಂದ್ರೆ ಆಕ್ಸಿಡೆಂಟ್ ಆದಾಗ ಚರ್ಮ ಸುಟ್ಟು ಹೋದಾಗ ಚರ್ಮ ಬೇಕಾಗುತ್ತೆ ರೀ. ಆ ಚರ್ಮ ಬೇಕಾಗುತ್ತಲ್ಲ, ನೂರಾರು ಸಾವಿರಾರು ಲಕ್ಷಾಂತರ ರೋಗಿಗಳು ಸುಟ್ಕೊಂಡಿರೋರು, ಆಕ್ಸಿಡೆಂಟ್ ಆಗಿರೋರು ಚರ್ಮದ ಅವಶ್ಯಕತೆಯಿಂದ ನರಳುತ್ತಾ ಇದ್ದಾರೆ. ಚರ್ಮದ ಬ್ಯಾಂಕ್ ಅವಶ್ಯಕವಾಗಿ ಬೇಕಾಗಿದೆ ಅಂತ ಮನಗಂಡಂತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 2016ರಲ್ಲಿ ಶುರು ಮಾಡಿದ್ರು. ಆ ಚರ್ಮ ಹೇಗೆ ಇಟ್ಟಿರ್ತಾರೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ಸ್ನೇಹಿತರೆ, ಇದೆ ನೋಡಿ ಚರ್ಮದ ಬ್ಯಾಂಕ್. ಬ್ರಿಜೇಶ್ ತೋರಿಸಿ ಚರ್ಮದ ಬ್ಯಾಂಕ್ ಹೇಗಿದೆ ಅಂತ. ಸ್ನೇಹಿತರೆ ನೋಡ್ತಾ ಇದೀರಲ್ಲ, ಇದೇ ಚರ್ಮದ ಬ್ಯಾಂಕ್. ಏನಾದ್ರೂ ಎಲ್ಲ ಫ್ರಿಜ್ಜಲ್ಲೇ ಎಲ್ಲ ಫ್ರಿಜ್ ತೋರಿಸ್ತಾ ಇದೆಯಲ್ಲ, ಇರಿ ತೋರಿಸಿ ಸರ್ ಚರ್ಮ ಹಿಂಗಿರುತ್ತೆ ಅಂತ. ನೀವು ಕಲೆಕ್ಟ್ ಮಾಡಿದಂಥ ಚರ್ಮ ಹೇಗಿರುತ್ತೆ ಅಂತ ತೋರಿಸಿ. ಈಗ ಸ್ನೇಹಿತರೆ, ನೀವು ನೋಡ್ತಾ ಇದ್ರ ಇದೇ ಚರ್ಮವನ್ನ ಕಲೆಕ್ಟ್ ಮಾಡಿರುವಂಥದ್ದು. ತೀರಿಕೊಂಡ ರೋಗಿಗಳಿಂದ ಅಥವಾ ಯಾರೇ ತೀರ್ಕೊಂಡಿದ್ರು ಅವರಿಂದ ಹೇಗೆ ಕಣ್ಣನ್ನ ಕಲೆಕ್ಟ್ ಮಾಡ್ತಾರೋ ಹಾಗೆ ಚರ್ಮವನ್ನು ಸಹ ಕಲೆಕ್ಟ್ ಮಾಡ್ತಾರೆ. ಚರ್ಮವನ್ನು ಸಹ ನೀವು ಡೊನೇಟ್ ಮಾಡಬಹುದು, ಮಾಡಬೇಕು. ನೀವು ಚರ್ಮದ ಅವಶ್ಯಕತೆ ತುಂಬಾ ಇದೆ. ಸತ್ ಮೇಲೆ ದೇಹ ಮಣ್ಣಿಗೋ ಅಗ್ನಿಗೋ ಹೋಗುತ್ತೆ ರೀ. ಚರ್ಮ ಇದ್ರು ಇಲ್ಲದೇ ಇದ್ರು ಅಷ್ಟೇ ನಾವು ಹೋಗೋದು ಗ್ಯಾರಂಟಿ. ಸೊ ಸತ್ ಮೇಲೆ ನಾವೆಲ್ಲ ಸೇರಿ ಚರ್ಮವನ್ನ ಡೊನೇಟ್ ಮಾಡೋಣ. ಬನ್ನಿ, ಇಲ್ಲಿ ಇನ್ನೊಂದ್ ಕಡೆ ಹೇಗಿದೆ ಅಂತ ಸರ್ ತೋರಿಸಿ. ಇಲ್ಲೂ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಚರ್ಮನ ಕಲೆಕ್ಟ್ ಮಾಡಿ ಹೇಗಿಟ್ಟಿರ್ತಾರೆ ನೋಡಿ. ಅದ್ಭುತವಾದಂತ ಪ್ರೊಸೀಜರ್. 50 ದಿನ ಬಹುಶಃ ಇದನ್ನ ಹೆಚ್ಚು ಕಡಿಮೆ ಇದನ್ನ ಪ್ರೊಟೆಕ್ಟ್ ಮಾಡಿ ಇವರು ಇದನ್ನೆಲ್ಲ ಈ ವೈದ್ಯಕೀಯ ಪರೀಕ್ಷೆಗಳಿಗೆ ಒಳಪಡಿಸಿ ಚರ್ಮ ಹದವಾಗಿ ಸಿದ್ಧವಾಗಿದೆ ಅಂದಮೇಲೆ ಇವರು ಮತ್ತೊಬ್ಬ ರೋಗಿಗಳಿಗೆ ಈ ಚರ್ಮವನ್ನ ಹಾಕೊಳ್ಳೋದಕ್ಕೆ ಕೊಡ್ತಾರೆ. ಕೇಳೋದಕ್ಕೆ ಎಷ್ಟು ಸೊಗಸಾಗಿದೆ ರೀ. ಆದ್ರೆ ಅಷ್ಟೇ ಡಿಮ್ಯಾಂಡ್ ಇದೆ ಈ ಚರ್ಮದ ಬ್ಯಾಂಕು. ಬೇಕೇ ಬೇಕು. ನೀವೆಲ್ಲ ದಯಮಾಡಿ ಚರ್ಮವನ್ನ ಸಹ ದಾನ ಮಾಡಿ. ಕಣ್ಣುಗಳನ್ನ ಹೇಗೆ ದಾನ ಮಾಡ್ತಿರೋ ಚರ್ಮವನ್ನು ಸಹ ದಾನ ಮಾಡಿ. ಲಕ್ಷಾಂತರ ರೋಗಿಗಳಿಗೆ ನಿಮ್ಮ ಚರ್ಮ ಸಿಗಲಿರಿ. ನಿಮ್ಮಿಂದ ಅವ್ರ ಬದುಕಿಗೊಂದು ಆಶಾಕಿರಣ ಸಿಗಲಿ. ನೀವು ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಾಗ ನಿಮ್ಮ ಕುತೂಹಲಕ್ಕಾದ್ರೂ ಈ ಚರ್ಮದ ಬ್ಯಾಂಕನ್ನ ಒಂದು ವಿಸಿಟ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ವಿಸಿಟ್ ಮಾಡಿದ್ಮೇಲೆ ನೀವೆಲ್ಲ ಚರ್ಮ ಕೊಡೋದಕ್ಕೆ ಉತ್ಸುಕರಾಗ್ತೀರಾ. ಪ್ಲೀಸ್.